ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ, ಅಟ್ರಾಸಿಟಿ ಮಾಡಿಕೊಡ್ರಿ ಅದು ಇಲ್ಲ. ಏನ್ ಕೇಳ್ತೀವಿ ನಾವು ನಿಮ್ ಮತ್ತೇಲೆ? ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ನಿಮ್ನ ಏನು ಕೇಳಿಲ್ಲ. ನಿಮ್ಮನ್ನ ಮಂತ್ರಿಗಳಿಗೆ ಕೇಳಿಲ್ಲ, ನಿಮ್ಮನ್ನ ನ್ಯಾಮಿನೇಟ್ ಮಾಡಿ ಏನು ಕೇಳಿಲ್ಲ. ನಮ್ಮ ಸರ್ಕಾರದ ಬಂದ್ ಕುಂದ್ರುದಿಲ್ಲ. ಮುಗ್ಧ ಕುರುಬರು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು. ನೀ ನ್ಯಾಯ ಕೊಡಿಸ್ತೀರ ಅಂತ ಹೇಳಿ ನಮ್ ಹೊಟ್ಟೆ ಉರಿತೈತಿ. ಒಮ್ಮೊಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು, ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ. ನಿಮ್ಮ ಆಫೀಸಿಗೆ ಬಂದ್ರ, ನಿಮ್ಮನ್ನ ಭೇಟಿಯಾಗಕ್ ಬಂದ್ರ ಚಂಡ ಹಿಡಿದು ಹೊರಗೋಗಿತ್ತಾರ ಕುರುಬರ್ನ. ಎಲ್ಲಿ ಬಂದಿರ್ತೀವಿ ನಾವು? ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಂಗಿಲ್ಲ. ಬೇರೆದವ್ರು ಹೆಂಗ್ ಕೊಡಿಸ್ತಾರ? ಬೇರೆದವ್ರು ಇದ್ದಾಗ ತಮ್ಮ ಸಮಾಜವನ್ನೆಲ್ಲ ಉದ್ಧಾರ ಮಾಡ್ಕೊಂಡ್ರು. ಯಪ್ಪ ತಂದೆ, ನೀವು ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ 2 ಸಲ ಮುಖ್ಯಮಂತ್ರಿ ಆಗಿರಿ. ಈಗಾದ್ರೂ ಕುರುಬರ್ನ, ಕುರಿಕಾಯವ್ರನ್ನ, ಹಿಂದುಳಿದವ್ರನ್ನ, ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೊರಿ. ತಾಯಂದ್ರ ರೋದನೆ ನಾವು ಹಡದು ಜಪಾನ್ ಮಾಡಿ ಜತನ್ ಮಾಡಿ ಈಗ ಕುರಿ ಕಾಕೊಂಡ್ಬಂದು ಊಟ ಮಾಡಿ ಮನೆಯ ಮಣ್ಗು ಹತ್ತಿಗೆ ಇದನ್ನ ಚಂಡ್ ಕಡದು ರೋಡಿಗೆ ಹೋಗದ್ರ ಎಲ್ಲಿಗೆ ಹೋತ್ ಕುರುಬರ ಪರಿಸ್ಥಿತಿ? ಒಬ್ಬ ಆಫೀಸರ್ಗಿನೂ ಬೈಯುದ, ಎಲ್ಲರೂ ಕುರಿಕಾದಲ್ಲಿ ಹೆಣ್ಮಕ್ಳ ಕಟ್ಟಿಗೆ ತರಕ್ ಹೋದ್ರ ರೇಪ್ ಮಾಡಲ್ಲೇ ಸಾಯಿ ಹೊಡೆದು ಹೋಗುದು. ಎಷ್ಟೊಂದು ಮನವಿ ಕೊಟ್ಟಿವಿ, ಎಷ್ಟೊಂದು ಉಡಿ ಒಡ್ಡಿ ಬೇಡ್ಕೊಂಡಿವಿ. ಬರೀ ಇವೇನ ಬರ್ತಾವ ಕುರುಬ್ರು ಮನವಿ ಕೊಡ್ತಾವ, ಲೆಟರ್ ಕೊಡ್ತಾವ, ಹೊಕ್ಕಾರ. ಕುರುಬ್ರು ತಿರುಗಿ ನಿಂತ ಇಡೀ ಕರ್ನಾಟಕದ ಕುರುಬರು ಬಂದ್ ನಿಂತು ಒಳಗ್ ಹೊಕ್ಕ ಸ್ಟ್ರೈಕ್ ಮಾಡೋದು ಬಹಳ ತಿಳಿದಿಲ್ಲ. ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಇದನ್ನ ಆದಷ್ಟು ಬೇಗನೆ ತಿದ್ದುಕೊಂಡು ಕುರುಬರಿಗೆ ಬಂದೂಕ ಕೊಡಬೇಕು. ನಮ್ಮ ಕುರಿ ತಂಟೆ, ಕುರ್ದಡ್ಡಿ ತಂಟೆ ಯಾರ ಬಂದ್ರ ನಾವ್ ಎನ್ಕೌಂಟರ್ ಮಾಡಿದ್ರು ನಮ್ಮ ಮ್ಯಾಗ ಯಾವ ಕೇಸ್ ಆಗುವಂಗಿಲ್ಲ. ಮೊದ್ಲ ಸುತ್ತೋಲೆ ಹೊರಡಿಸ್ರಿ ಅದನ್ನ. ಕುರಿಗಾರ ತಂಟೆಕ್ ಹೋದ್ರೆ ಅವ್ರು ಎನ್ಕೌಂಟರ್ ಮಾಡಿದ್ರ ಅವ್ರಿಗೇನು ಇದನ್ನಿಲ್ಲ. ನೀವ್ ಹೆಂಗ ತುಡುಗೋಡ್ ಹೋಗೋ ಮುಂದ್ ಪೊಲೀಸರು ಎನ್ಕೌಂಟರ್ ಮಾಡಿದ್ರೆ ಆಗುದಿಲ್ಲಲ್ಲ. ಅದೇ ತರನಾಗಿ ನಮ್ ಕುರಿಗಾಯಿಗಳಿಗೂ ಒಂದು ಸುತ್ತೋಲೆ ಮಾಡಿ ಅದರ ಪ್ರಕಾರ ಅವ್ರಿಗೆ ಬಂದೂಕ ಕೊಡ್ರಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಇವತ್ತು ಇಂತಹ ಕುರಿಗಾಯಿಗಳು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕುರಿಗಾಯಿಗಳ ಒಂದು ಜೀವನ ಅತ್ಯಂತ ಹೀನಾಯವಾದಂತಹ ಸ್ಥಿತಿಯೊಳಗೆ ಈ ರಾಜ್ಯದೊಳಗೆ ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲಿ ಈತನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಆ ಹಿನ್ನೆಲೆಯೊಳಗೆ ಸರ್ಕಾರ ಈ ಹಿತರಕ್ಷಣಾ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನ ಅತಿ ಶೀಘ್ರದಲ್ಲೇ ಜಾರಿಗೆ ಮಾಡಬೇಕು. ಅದರ ಜೊತೆಗೆ ಅವರ ಒಂದು ಆತ್ಮರಕ್ಷಣೆಗಾಗಿ ಬಂದೂಕಿನ ಒಂದು ಇದನ್ನ ಬೇಗನೆ ನೀವು ಲೈಸೆನ್ಸ್ ಅನ್ನು ಕೊಡ್ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನೀವೇನಾದರೂ ಈ ಕುರಿಗಾರಿಗೆ ಒಂದು ಒಳ್ಳೆಯದು ಮಾಡೋದಿತ್ತು ಅಂತ ಹೇಳಿದ್ರೆ ಇಲ್ಲಿ ಇದರ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳಿಲ್ಲ. ಅನೇಕ ಪಶು ಸಂಚಾರಿ ಚಿಕಿತ್ಸಾಲಯಗಳು ಬರೀ ಕೆಲಸಕ್ಕೆ ಬಾರದೆ ಹಾಗೆ ಇದ್ದಾವೆ. ಇವೆಲ್ಲವನ್ನು ತಾವು ಗಮನಿಸಿಕೊಂಡು ಕುರಿಗಾರ ಒಂದು ಜೀವನದ ಉದ್ಧಾರಕ್ಕಾಗಿ ತಾವು ಕ್ರಮ ಕೈಗೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ರುದ್ರಣ್ಣ ಗುರುಗಳಿ, ರಾಜ್ಯಾಧ್ಯಕ್ಷ.